ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತ. 10ನೇ ತರಗತಿ ರಾಜ್ಯಪಠ್ಯ ಸಮಾಜ ವಿಜ್ಞಾನ ಭಾರತದ ಸಂಪನ್ಮೂಲಗಳು, ಅದರಲ್ಲಿ ಭಾಗ 2. ಆಲ್ರೆಡಿ ನಾವು ಭಾಗ 1ರ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ನೀರಾವರಿಯ ವಿಧಗಳ ಬಗ್ಗೆ ಮಾತಾಡಿದ್ವಿ. ಆ ನೀರಾವರಿ ಎಂದರೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ನಂತರ ಮುಂದುವರಿದಂತಹ ಭಾಗ ನದಿ ಕಣಿವೆಯ ಯೋಜನೆಗಳು ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮೊದಲೇ ಇಂದಿನ ತರಗತಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರವನ್ನು ಬರ್ಕೊಂಡು ಬಂದಿದ್ದೀರಾ ಅಂತ ಅನ್ಕೋತೇನೆ. ಆ ಪ್ರಶ್ನೆಗಳಿಗೆ ಉತ್ತರ ನೀವು ಬರ್ದಿರುವಂಥದ್ದು ಸರಿ ಇದೆಯಾ ಇಲ್ವಾ ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಸೊ ಇಂದಿನ ತರಗತಿಯಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹೀಗಿತ್ತು. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿ ಡ್ಯಾಶ್ ಆಗಿರುತ್ತದೆ. ಅದಕ್ಕೆ ಸರಿಯಾದಂತಹ ಉತ್ತರ ಗೋದಾವರಿ. ಗಂಗಾ ನದಿಗೆ ಬಂದು ಸೇರುವ ಡ್ಯಾಶ್ ನದಿಯು ಉದ್ದವಾದ ಉಪನದಿ, ಅದು ಯಮುನಾ ನದಿ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ನೀರಾವರಿ ಎಂದರೇನು? ಭಾರತದ ಪ್ರಮುಖ ನೀರಾವರಿ ವಿಧಗಳನ್ನು ಉತ್ತರಿಸಿ. ಉತ್ತರ: ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎಂದು ಕರೆಯಲಾಗಿದೆ. ಅಂದರೆ ನದಿಗಳು, ಜಲಾಶಯ, ಕೆರೆ ಮತ್ತು ಅಂತರ್ಜಲ ಮೂಲಗಳಿಂದ ಕೃಷಿ ಭೂಮಿಗೆ ನೀರು ಸರಬರಾಜು ಮಾಡುವುದೇ ಆಗಿದೆ. ಸೊ ಮತ್ತೊಂದು 2ನೇ ಪ್ರಶ್ನೆ ಹೀಗಿತ್ತು. ಕಾವೇರಿ ನದಿಯನ್ನ ಕುರಿತು ವಿವರಿಸಿ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿ ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಗೆ ಸೇರುವುದು. ಹೇಮಾವತಿ, ಶಿಂಷಾ, ಕಬಿನಿ, ಹರ್ಕಾವತಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ ಮತ್ತು ಭವಾನಿ ಇದರ ಪ್ರಮುಖವಾದಂತಹ ಉಪನದಿಗಳು. ಇದು 2 ಪ್ರಶ್ನೆಗಳ ನಿಮಗೆ ಕೊಟ್ಟಿದ್ದೆ. ನೀವು ಉತ್ತರಗಳನ್ನು ಬರೆದಿದ್ದೀರಾ. ಸರಿಯಾಗಿದೆಯಾ ಉತ್ತರ? ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಮುಂದುವರಿದಂತಹ ಭಾಗ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ಏನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂದ್ರೆ, ವಿವಿಧ, ಅಲ್ಲೇ ಹೇಳ್ತಾ ಇದೆ ನೋಡಿ, ವಿವಿಧ ಉದ್ದೇಶಗಳಿಗೋಸ್ಕರ ಇರುವಂತಹ ಯೋಜನೆಗಳನ್ನೇ ನಾವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಕರಿತೇವೆ. ಹಾಗಾದ್ರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ವಿವಿಧ ಉದ್ದೇಶಗಳನ್ನ ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದು ಕರೆಯಲಾಗುವುದು. ಇಂತಹ ಯೋಜನೆಗಳು ಪ್ರಮುಖ ಉದ್ದೇಶಗಳೇನಪ್ಪ? ಯಾಕೆ ಇತ್ತೀಚೆಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಹೆಚ್ಚು ಪರಿಚಯ ಮಾಡ್ತಾ ಇದ್ದಾರೆ? ಸೊ ಜೊತೆಗೆ ಹೆಚ್ಚು ಸಾಕಷ್ಟು ಇದಕ್ಕೆ ಸಾಕಷ್ಟು ಒಂದು ಅವಶ್ಯಕತೆ ಇದೆ. ಯಾಕೆ ಅಂತ ನೋಡ್ತಾ ಹೋದ್ರೆ, ಮೊದಲನೇದು ನೀರಾವರಿ ಪೂರೈಕೆ. ನೀರನ್ನ ಕೃಷಿ ಭೂಮಿಗೆ ಬಳಸೋದಕ್ಕೆ ಸಾಕಷ್ಟು ಇದು ನೀರು ಬೇಕು. ಅದಕ್ಕೋಸ್ಕರ ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎನ್ನುವುದು ಪರಿಚಯ ಮಾಡಿದ್ದಾರೆ. 2ನೇದು ಪ್ರವಾಹಗಳ ನಿಯಂತ್ರಣ. ಹೌದಲ್ವಾ? ಸೊ ಸಾಕಷ್ಟು ಅಣೆಕಟ್ಟೆಗಳನ್ನ ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ? ಸಾಕಷ್ಟು ಮಳೆಗಾಲದಲ್ಲಿ ನದಿ ತುಂಬಿ ಹರಿದಾಗ ಅದು ಪ್ರವಾಹಕ್ಕೊಳಪಡುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅಣೆಕಟ್ಟೆಗಳನ್ನ ಕಟ್ಟಿ ಅದರ ಮುಖಾಂತರ ಪ್ರವಾಹಗಳನ್ನ ನಿಯಂತ್ರಣ ಮಾಡೋದು. ಇನ್ನು 3ನೇದು ಜಲವಿದ್ಯುತ್ ತಯಾರಿಕೆ. ಸೊ ಅಣೆಕಟ್ಟೆಗಳನ್ನ ಕಟ್ಟಿದಾಗ ಅಲ್ಲಿ ಮೇಲಿಂದ ರಭಸವಾಗಿ ಬೀಳುವಂತಹ ಒಂದು ನೀರಿಗೆ ಒಂದು ಟರ್ಬನ್ ಅನ್ನ ಇಟ್ಟಂತಹ ಸಂದರ್ಭದಲ್ಲಿ ನಾವು ವಿದ್ಯುತ್ತನ್ನ ಉತ್ಪಾದನೆ ಮಾಡ್ಬೋದು. ಅದು ಹೇಗೆ ಅನ್ನೋದು ಗೊತ್ತಿದೆ ಆ ಜಲ ಉತ್ಪಾದನೆಗೆ. ಮತ್ತೊಂದು, ಫಲವತ್ತಾದಂತಹ ಮಣ್ಣು ಸವೆತಕ್ಕೊಳಗಾಗೋದನ್ನ ತಪ್ಪಿಸೋಕ್ಕೋಸ್ಕರ ಈ ಮಣ್ಣಿನ ಸವೆತ ನಿಯಂತ್ರಣಕ್ಕೂ ಕೂಡ ನಾವು ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನ ಪರಿಚಯ ಮಾಡ್ಕೊಂಡಿದೆ. ಮತ್ತೊಂದು, ಒಳನಾಡಿನ ನೌಕಾಯಾನ. ಅಂದ್ರೆ ಒಳಭಾಗದಲ್ಲಿ ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಹೋಗೋಕೆ ಒಳನಾಡಿನ ನೌಕಾಯಾನ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಇದು 5 ಪ್ರಮುಖವಾಗಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಒಂದು ಉದ್ದೇಶಗಳು ಅಂತ ನೋಡ್ತಾ ಹೋಗ್ಬೋದು. ನೋಡಿ, ಹಾಗಾದ್ರೆ ಫಸ್ಟ್ ಒನ್, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ಒಳನಾಡಿನ ಮೀನುಗಾರಿಕೆ. ಒಳನಾಡಿನ ಮೀನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುತ್ತೆ. ಮತ್ತೊಂದು, ಮನರಂಜನಾ ಸೌಲಭ್ಯ. ಅಂದ್ರೆ ಈಗ ಉದಾಹರಣೆಗೆ ಈ ಒಂದು ಅಣೆಕಟ್ಟೆಗಳನ್ನ ಕಟ್ಟೋದ್ರ ಮುಖಾಂತರ ಆ ರಾತ್ರಿಯ ವೇಳೆಯಲ್ಲಿ ಆ ಒಂದು ನೀರಿಗೆ ಒಂದು ವಿದ್ಯುತ್ತಿನ ಅಲಂಕಾರ ಮಾಡಿ ಅದು ಮನರಂಜನೆಗೆ ಒಳಪಡಿಸೋದನ್ನ ನಾವಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೊಂದು, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಅತ್ಯಂತ ಅವಶ್ಯಕತೆ ಇದೆ. ಸೊ ಆ ಗೃಹ ಕೈಗಾರಿಕೆಗಳು ನೀರನ್ನ ಬಳಸ್ತಾ ಹೋಗ್ತವೆ. ಮತ್ತೊಂದು, ನಿರುಪಯುಕ್ತ ಭೂಮಿಯನ್ನ ಕೃಷಿಗಾಗಿ ಪರಿವರ್ತನೆ.
ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನ ನೀರಾವರಿಯನ್ನ ಬಳಸ್ಕೊಂಡು ಅದನ್ನ ಕೃಷಿಗಾಗಿ ಪರಿವರ್ತನೆ ಮಾಡೋದನ್ನ ನಾವಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಮತ್ತೊಂದು ಅರಣ್ಯ ಪೋಷಣೆ ಇತ್ಯಾದಿ. ಸೊ ಇಷ್ಟು ಅಂಶಗಳು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಿಂದ ಪ್ರಯೋಜನವನ್ನ ಪಡ್ಕೊಳ್ಳುವಂತಹ ಅಂಶಗಳು ಅಂತ ಹೇಳ್ಬೋದು. ಹಾಗಾದ್ರೆ ನಿಮಗೆ ಪಕ್ಕದಲ್ಲಿ ಭೂಪಟ ಕಾಣ್ತಾ ಇದೆ ನೋಡಿ, ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವ್ಯಾವುದು ನೋಡಿ. ನಾನು ರೌಂಡ್ ಮಾರ್ಕ್ ಆಗ್ತಾನೆ. ಪ್ರಮುಖವಾದಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಅಲ್ಲಿ ತೋರಿಸಲಾಗುತ್ತೆ ನೋಡಿ. ಮೊದಲನೇದು ಬಾಕ್ರಾನಂಗಲ್, ಎರಡನೇದು ನರ್ಮದಾ ನೋಡಿ, ಕೋಸಿ, ರಿಹಾದ್, ದಾಮೋದರ, ಹಿರಾಕುಡ್, ನಾಗಾರ್ಜುನ ಸಾಗರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ಯೋಜನೆ. ಈ ಯೋಜನೆಗಳ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ. ಅದಕ್ಕೂ ಮೊದಲು ಈ ಭೂಪಟವನ್ನು ನೀವು ಒಂದ್ಸಲ ನೋಡ್ಕೋಬೇಕು. ಯಾಕಂದ್ರೆ ದಾಮೋದರ ನದಿ ಕಣಿವೆ ಯೋಜನೆ ಯಾವ ಭಾಗದಲ್ಲಿ ಬರುತ್ತೆ, ಅದು ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾದಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ನೆಕ್ಸ್ಟ್ ಮುಂದುವರಿದಂತೆ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವ್ಯಾವುದು. ಮೊದಲನೇದು ನಾನು ಹೇಳಿದಾಗೆ ದಾಮೋದರ ನದಿ ಕಣಿವೆ ಯೋಜನೆ. ಇದರ ಒಂದು ಪ್ರಮುಖ ಅಂಶಗಳು ಏನು, ದಾಮೋದರ ನದಿ ಕಣಿವೆ ಯೋಜನೆಯನ್ನ ಯಾವ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಸೊ ಮೊದಲನೇದು ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಇದು ನಿಮ್ಗೆ ನೆನಪಿರಲಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನದಿ ಕಣಿವೆ ಯೋಜನೆಯ ಪ್ರಸ್ತಾಪ ಮುಂದೆ ಬಂದಾಗ ಮೊದಲ ಬಾರಿಗೆ ನಿರ್ಮಾಣಗೊಂಡಂಥದ್ದು ದಾಮೋದರ ನದಿ ಕಣಿವೆ ಯೋಜನೆ. ಇದನ್ನ ಯಾವ ಮಾದರಿಯಲ್ಲಿ ಕಟ್ಟಲಾಗಿದೆ ಅನ್ನೋದು ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ನೋಡಿ. ಅಮೆರಿಕ ಸಂಯುಕ್ತ ಸಂಸ್ಥಾನದ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಏನು ಕರಿತೇವೋ, ಅಲ್ಲಿ ನಾವೊಂದು ಟೆನ್ನಿಸಿ ಕಣಿವೆಯ ಯೋಜನೆಯ ಮಾದರಿಯನ್ನಾಧರಿಸಿ ಈ ಯೋಜನೆಯನ್ನ ಭಾರತದಲ್ಲಿ ಪರಿಚಯ ಮಾಡಲಾಗಿದೆ. ಅಂದ್ರೆ ಅಮೆರಿಕಾದಲ್ಲಿರುವಂತಹ ಟೆನ್ನಿಸಿ ಕಣಿವೆ ಏನಿತ್ತು ಅದೇ ಮಾದರಿಯಲ್ಲಿ ಭಾರತದಲ್ಲಿ ದಾಮೋದರ ನದಿ ಕಣಿವೆ ಯೋಜನೆಯನ್ನ ಪರಿಚಯಿಸಲಾಗಿದೆ. ಸೊ ದಾಮೋದರ ನದಿಯನ್ನ ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲಾಗುವುದು. ಅತಿ ಪ್ರಮುಖವಾದಂಥ ಅಂಶ. ಯಾಕೆ ಇದನ್ನ ದುಃಖಕಾರ ನದಿ ಅಥವಾ ದುಃಖದ ನದಿ ಅಂತ ಕರಿತೇವೆ ನೋಡಿ, ಏಕೆಂದರೆ ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಹುಕ್ಕಿ ಹರಿದು ಬೆಳೆಗಳು ಮತ್ತು ವಸತಿಗಳಿಗೆ ಸಾಕಷ್ಟು ಹಾನಿಯಾಗುತ್ತಿತ್ತು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ದಾಮೋದರ ನದಿ ಕಣಿವೆ ಯೋಜನೆಯನ್ನ ನಿರ್ಮಾಣ ಮಾಡಿರೋದು. ಆ ದುಃಖಕರ ನದಿ ಅನ್ನೋ ಹೆಸರನ್ನ ಬದಲಾವಣೆ ಮಾಡೋಕ್ಕೋಸ್ಕರ ಆ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಉದ್ದೇಶದಿಂದ ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆಯನ್ನ ಇಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಇದು ದಾಮೋದರ ನದಿ ಕಣಿವೆ ಯೋಜನೆಯ ಪ್ರಮುಖವಾದಂತಹ ಅಂಶಗಳು. ನೆಕ್ಸ್ಟ್ ನೋಡಿ, ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನಪ್ಪ. ಪ್ರತಿಯೊಂದು ಯೋಜನೆಯ ಉದ್ದೇಶನೂ ಕೂಡ ಒಂದೇ ರೀತಿ ಇರುತ್ತೆ, ಆದರೆ ಕೆಲವೊಂದು ಎಲ್ಲೋ ಒಂದು ಕಡೆ ವ್ಯತ್ಯಾಸ ಇರೋದನ್ನ ನೋಡ್ಬೋದು. ಮೊದಲನೇದು ಪ್ರವಾಹವನ್ನ ನಿಯಂತ್ರಣ ಮಾಡುವಂಥದ್ದು, ಎರಡನೆಯದು ನೀರಾವರಿ ಪೂರೈಕೆ, ಮತ್ತೊಂದು ಮೂರನೇದು ನೌಕಾಯಾನ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ, ಅರಣ್ಯಗಳನ್ನು ಪೋಷಣೆ ಮಾಡೋದು, ಮಣ್ಣಿನ ಸವೆತ ನಿಯಂತ್ರಣ ಮಾಡೋದು, ಗಣಿಗಾರಿಕೆಗೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ, ಒಳನಾಡಿನ ಮೀನುಗಾರಿಕೆ ಪ್ರಗತಿಗೆ ಇತ್ಯಾದಿಯಾಗಿ ಈ ದಾಮೋದರ ನದಿ ಕಣಿವೆ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ಎಲ್ಲಿದೆಯಪ್ಪ ಅಂದ್ರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಗಳ ಒಂದು ಸಂಯೋಜಿತ ಆಶ್ರಯದ ಯೋಜನೆಯಾಗಿದ್ದು, ಇದನ್ನು ದಾಮೋದರ ಮತ್ತು ಅದರ ಉಪನದಿಗಳಿಗೆ ನಿರ್ಮಿಸಲಾಗಿದ್ದು, ಇದರಿಂದ ಅನುಕೂಲ ಪಡ್ಕೊಳ್ತಾ ಇರುವಂತಹ ರಾಜ್ಯಗಳು ಒಂದು ಬಿಹಾರ ಮತ್ತೊಂದು ಪಶ್ಚಿಮ ಬಂಗಾಳ. ಈ ಎರಡೂ ರಾಜ್ಯಗಳ ಸರ್ಕಾರದಿಂದ ನಿರ್ಮಾಣಗೊಂಡಂತಹ ದಾಮೋದರ ನದಿ ಕಣಿವೆ ಯೋಜನೆ ಅದರ ಸಹಕಾರವನ್ನ ಆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಭಾಗಗಳು ಸಾಕಷ್ಟು ಪಡ್ಕೊಳ್ತಾ ಇರೋದನ್ನ ನಾವಲ್ಲಿ ನೋಡ್ತಾ ಹೋಗ್ಬೋದು. ಈ ಯೋಜನೆಯು ತಿಲಾಯ, ಕೊನ್ನಾರ್, ಮೈತಾನ್ ಮತ್ತು ಪಂಚತ್ ಹಿಲ್ ಎಂಬಲ್ಲಿ 4 ಅಣೆಕಟ್ಟೆಗಳನ್ನು ಕಟ್ಟಲಾಗಿದೆ. ಪ್ರಮುಖವಾಗಿ ತಿಲಾಯ, ಕೊನ್ನಾರ್, ಮೈತಾನ್ ಮತ್ತು ಪಂಚತ್ ಹಿಲ್ ಎಂಬಲ್ಲಿ 4 ಅಣೆಕಟ್ಟೆಗಳನ್ನು ಕಟ್ಟಲಾಗಿದ್ದು, ಒಂದು ದುರ್ಗಾಪುರ ಮತ್ತು ಚಂದ್ರಾಪುರಗಳಲ್ಲಿ ಥರ್ಮಲ್ ವಿದ್ಯುತ್ ಕೇಂದ್ರಗಳ ನಿರ್ಮಾಣಗೊಂಡಿದೆ. ಥರ್ಮಲ್ ವಿದ್ಯುತ್ ಸ್ಥಾವರಗಳು ಅಂತ ಏನು ಕರಿತೇವೋ ಆ ವಿದ್ಯುತ್ ಸ್ಥಾವರಗಳನ್ನು ದುರ್ಗಾಪುರ ಮತ್ತು ಚಂದ್ರಾಪುರ ಎಂಬ 2 ಕಡೆಯಲ್ಲಿ ನಿರ್ಮಾಣಗೊಳ್ಳಲಾಗಿದೆ. ಒಟ್ಟಾರೆ ದಾಮೋದರ ನದಿ ಕಣಿವೆ ಯೋಜನೆಯಿಂದ ಸಾಕಷ್ಟು ಇವತ್ತು ಉಪಯುಕ್ತತೆಯನ್ನು ಪಡ್ಕೊಂಡಿದೆ ಅನ್ನೋದು ನೋಡ್ಬೋದು. ಹಾಗಾದ್ರೆ ತಿಲಾಯಿ ಮತ್ತು ಕೊನ್ನಾರ್, ಮೈತಾನ್ ಮತ್ತು ಪಂಚತಿಲ್ನ ಪ್ರಮುಖ ಅಣೆಕಟ್ಟೆಗಳು ಹೇಗಿದೆ ಒಂದ್ಸಲ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನಿಮ್ಗೆ ಕಾಣ್ತಾ ಇದೆಯಲ್ವಾ ದಾಮೋದರ ನದಿ ಕಣಿವೆಯ ಒಂದು ಯೋಜನೆಯ ಒಂದು ಚಿತ್ರ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ನೋಡಿ. ಮೈತಾನ್ ಅಣೆಕಟ್ಟು
ಇದು ಪಂಚತೀಲ್ ಅಣೆಕಟ್ಟು. ಸೊ ಪ್ರಮುಖವಾಗಿ ನಿರ್ಮಾಣಗೊಂಡಿರುವಂತಹ 4 ಭಾಗಗಳಲ್ಲಿ ಪ್ರಮುಖವಾದಂತಹ 2 ಭಾಗಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಕಡೆ ಚಿತ್ರ ದಾಮೋದರ ನದಿ ಕಣಿವೆ ಯೋಜನೆಯ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇರುವಂತದ್ದು ಒಂದು ಪಶ್ಚಿಮ ಬಂಗಾಳ, ಮತ್ತೊಂದು ಬಿಹಾರ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಎರಡನೆಯ ಒಂದು ಕಣಿವೆ ಯೋಜನೆ ಅಂದ್ರೆ ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಇದು ಪಂಜಾಬ್ ಮತ್ತು ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆ. ನೋಡಿ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ಇವುಗಳನ್ನು ಅರೆ ಮರುಭೂಮಿ ಪ್ರದೇಶಗಳು ಅಂತ ಕರೀತೇವೆ. ರಾಜಸ್ಥಾನ ಸಾಮಾನ್ಯವಾಗಿ ಮರುಭೂಮಿ ಪ್ರದೇಶದಿಂದ ಕೂಡಿದೆ. ಈ ಮೂರು ರಾಜ್ಯಗಳಿಗೂ ಕೂಡ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಉದ್ದೇಶಕ್ಕೋಸ್ಕರ ಈ ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಯೋಜನೆಯು ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದ ಹತ್ರ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಲಾಗಿರುವ 2 ಪ್ರತ್ಯೇಕ ಅಣೆಕಟ್ಟೆಗಳು ಮತ್ತು 4 ಜಲವಿದ್ಯುತ್ ಸ್ಥಾವರಗಳ ತಯಾರಿಕಾ ಕೇಂದ್ರಗಳು ಇಲ್ಲಿ ನಿರ್ಮಾಣಗೊಂಡಿದೆ. ಸಟ್ಲೇಜ್ ಇದು ಯಾವುದರ ಉಪನದಿ ಅಂದ್ರೆ ಸಿಂಧೂ ನದಿಯ ಉಪನದಿಗಳು. ಸಿಂಧೂ ನದಿಯ ಉಪನದಿಗಳು ಯಾವ್ಯಾವುದು? ಚೀಲಂ, ಚೀನಾಬ್, ರಾವಿ, ಬಿಯಾಸ್ ಅಂಡ್ ಸಟ್ಲೇಜ್. ಈ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎನ್ನೋ 2 ಸ್ಥಳಗಳಲ್ಲಿ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಇದರ ಉಪಯೋಗ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳು ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದೆ. ಇದರ ಉದ್ದೇಶ ಏನು? ಸಾಮಾನ್ಯವಾಗಿ ಎಲ್ಲ ಒಂದು ನದಿ ಕಣಿವೆ ಯೋಜನೆಯ ಉದ್ದೇಶ ಒಂದೇ ಇರುತ್ತೆ ಅಂತ ನಾನು ಹೇಳಿದೆ. ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಮಣ್ಣು ಸವೆತ ನಿಯಂತ್ರಣ ಮತ್ತು ಅರಣ್ಯಗಳನ್ನು ಪೋಷಣೆ ಈ ಯೋಜನೆಯ ಪ್ರಮುಖ ಮೂಲ ಉದ್ದೇಶಗಳಾಗಿವೆ. ಬಾಕ್ರಾ ಅಣೆಕಟ್ಟೆಯ ಎತ್ತರ ಸುಮಾರು 226 ಮೀಟರ್ಗಳು ಮತ್ತು ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟೆಯಾಗಿದೆ. ಏನು ಗುರುತ್ವವುಳ್ಳ ಅಣೆಕಟ್ಟು ಅಂತಂದ್ರೆ ಆ ಅಣೆಕಟ್ಟೆ ಮೇಲೆ ಆ ಮನುಷ್ಯ ಏನಾದರೂ ನಡೆದ್ರೆ ಅದನ್ನು ಎಳ್ಕೊಳ್ಳುವಂತಹ ಶಕ್ತಿ ಈ ಬಾಕ್ರಾ ನಂಗಲ್ ಅಣೆಕಟ್ಟೆಗೆ ಇರೋದನ್ನು ನಾವಲ್ಲಿ ನೋಡ್ಬೋದು. ಈ ಅಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಮತ್ತೊಂದು ಹೆಸರಿದೆ, ಅದೇ ಗೋವಿಂದ ಸಾಗರವೆಂದು ಅದನ್ನು ಹೆಸರಿಡಲಾಗಿದೆ. ಬಾಕ್ರಾ ನಂಗಲ್ ಅಣೆಕಟ್ಟೆಯ ಮತ್ತೊಂದು ಹೆಸರು ಗೋವಿಂದ ಸಾಗರ. ನೋಡಿ, ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ ಬಾಕ್ರಾ ಮತ್ತು ನಂಗಲ್ ಎಂಬ 2 ಕಡೆ ಅಣೆಕಟ್ಟೆಯನ್ನು ಕಟ್ಟಲಾಗಿದ್ದು ಪಂಜಾಬ್, ರಾಜಸ್ಥಾನ್ ಮತ್ತು ಹರಿಯಾಣ ಭಾಗಗಳಿಗೆ ಸಾಕಷ್ಟು ಇದು ನೀರಾವರಿ ವ್ಯವಸ್ಥೆಯನ್ನು ನಿಮಗೆ ಕಲ್ಪಿಸಿಕೊಡಲಾಗ್ತಾ ಇದೆ. ನೋಡಿ, ಕಾಣ್ತಾ ಇದೆಯಲ್ವ ಚಿತ್ರ? ಓಕೆ. ನೆಕ್ಸ್ಟ್ 3ನೇ ಯೋಜನೆ ಹಿರಾಕುಡ್ ಯೋಜನೆ. ಇದು ಒಡಿಸ್ಸಾದ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಈ ಯೋಜನೆಯಲ್ಲಿ ಮಹಾನದಿಗೆ 3 ಅಣೆಕಟ್ಟೆಗಳನ್ನು ನಿರ್ಮಿಸಲಾಗಿದೆ. ಮಹಾನದಿಗೆ 3 ಅಣೆಕಟ್ಟೆ ನಿರ್ಮಿಸಲಾಗಿದ್ದು ಅದೆಲ್ಲೆಲ್ಲಪ್ಪ ಅಂತಂದ್ರೆ ಮೊದಲನೇದು ಉದಾಹರಣೆಗೆ ಹಿರಾಕುಡ್, ತಿಕಾರಪಾರ ಮತ್ತು ನಾರಜ್. ಜೊತೆಗೆ ಇನ್ನೊಂದು ಪ್ರದೇಶದಲ್ಲಿ ಸಾಕಷ್ಟು ಇದರ ಅಣೆಕಟ್ಟೆಯನ್ನು ಇದರ ವಿಸ್ತಾರ ಮಾಡಲಾಗಿದ್ದು ಜೊತೆಗೆ ಈ 2 ಜಲ ವಿದ್ಯುತ್ ಕೇಂದ್ರಗಳು ಕೂಡ ಇಲ್ಲಿ ಸೇರ್ಕೊಂಡಿರೋದನ್ನ ನೋಡ್ಬೋದು. ಹಿರಾಕುಡ್ ಅಣೆಕಟ್ಟೆಯು ಭಾರತದಲ್ಲೇ ಉದ್ದವಾದಂಥದ್ದು, ತಿಳ್ಕೊಂಡ್ರಿ. ಹಿರಾಕುಡ್ ಅಣೆಕಟ್ಟೆಯು ಭಾರತದಲ್ಲೇ ಉದ್ದವಾದಂತಹ ಅಣೆಕಟ್ಟೆ. ಈ ಯೋಜನೆಯ ಮುಖ್ಯ ಉದ್ದೇಶ ಸಾಮಾನ್ಯವಾಗಿ ಎಲ್ಲ ಉದ್ದೇಶಗಳು ಒಂದೇ, ಒಂದು ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ತಯಾರಿಕೆ, ಜೊತೆಗೆ ಒಳನಾಡಿನ ಜಲ ಸಾರಿಗೆ ಕೂಡ ಇದರದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಜೊತೆಗೆ ಮೀನುಗಾರಿಕೆ ಮತ್ತು ಅರಣ್ಯ ಪೋಷಣೆಗಳು ಸಾಕಷ್ಟು ಇದು ನೆರವಾಗೋದನ್ನು ನಾವಲ್ಲಿ ನೋಡ್ಬೋದು. ನೋಡಿ, ಹಿರಾಕುಡ್ ಯೋಜನೆ ಲಾರ್ಜೆಸ್ಟ್ ಅಂಡ್ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಉದ್ದವಾದ ಮತ್ತು ಅಗಲವಾದಂತಹ ಒಂದು ಡ್ಯಾಮ್ ಅಂದ್ರೆ ಅದೇ ಹಿರಾಕುಡ್, ಒರಿಸ್ಸಾದಲ್ಲಿ ಕಂಡು ಬರುವಂತದ್ದು. ಚಿತ್ರ ಕಾಣ್ತಿದೆಯಲ್ವಾ? ನೆಕ್ಸ್ಟ್ 4ನೇ ಒಂದು ಯೋಜನೆ ತುಂಗಭದ್ರಾ ಯೋಜನೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳು ಇಂದು ತೆಲಂಗಾಣ ಅಂತ ಏನು ಕರಿತೇವೋ ಆ ತೆಲಂಗಾಣ ಸಂಯೋಜಿತ ಯೋಜನೆ ಆಗಿದ್ದು ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆಗೆ ಈ ಯೋಜನೆ ಸಾಕಷ್ಟು ಉದ್ದೇಶಗಳನ್ನು ಪಡ್ಕೊಂಡಿದೆ. ಸೊ ಈ ಯೋಜನೆಯು ಒಂದು ಅಣೆಕಟ್ಟು ಮತ್ತು 3 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಒಳಗೊಂಡಿದೆ. ಒಂದು ಅಣೆಕಟ್ಟು 3 ಭಾಗದಲ್ಲಿ ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳು ಇದಕ್ಕೆ ಇರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಅಣೆಕಟ್ಟೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕೃಷ್ಣಾ ನದಿಯ ಉಪನದಿಯಾದಂತಹ ತುಂಗಭದ್ರಾ ನದಿಗೆ ಕರ್ನಾಟಕ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ, ಪ್ರಸ್ತುತ ಇವತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಸೊ ಆ ಜಿಲ್ಲೆಯ ಮಲ್ಲಾಪುರಂ ಎಂಬಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಎಲ್ಲಿ?
ನೋಡಿ, ಕೃಷ್ಣಾ ನದಿಯ ಉಪನದಿಯಾದಂತಹ ತುಂಗಭದ್ರಾ ನದಿಗೆ ಬಳ್ಳಾರಿ ಜಿಲ್ಲೆಗೆ ಸೇರಿದಂತಹ ಹೊಸಪೇಟೆ, ಅಂದ್ರೆ ಇವತ್ತು ವಿಜಯನಗರ ಜಿಲ್ಲೆ ಅಂತ ಏನು ಕರಿತೇವೆ ಆ ಜಿಲ್ಲೆಗೆ ಸೇರಿದಂತಹ ಮಲ್ಲಾಪುರಂ ಬಳಿಯಲ್ಲಿ ತುಂಗಭದ್ರಾ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಇದರಿಂದ ನಿರ್ಮಾಣಗೊಂಡ ಜಲಾಶಯಕ್ಕೆ ಪಂಪಸಾಗರ, ನೋಡಿ ಪಂಪನ ಹುಟ್ಟಿದಂತಹ ಒಂದು ಭಾಗ, ಸೊ ಅದಕ್ಕೆ ಅದನ್ನ ಪಂಪಸಾಗರ ಅಂತಾನು ಕೂಡ ಅದನ್ನ ಕರೆಯಲಾಗಿದೆ. ನೋಡಿ, ತುಂಗಭದ್ರಾ ಯೋಜನೆಯಲ್ಲಿ ಕಾಣ್ತಾ ಇರುವಂತದ್ದು ಇದು ತುಂಗಭದ್ರಾ ಅಣೆಕಟ್ಟೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಎರಡೂ ವಿಭಾಗಗಳಲ್ಲಿ ಇರುವಂತಹ ಒಂದು ಅಣೆಕಟ್ಟೆ ಇದು. ನೆಕ್ಸ್ಟ್ 5ನೇದು ಪ್ರಮುಖವಾದಂಥದ್ದು ಕೃಷ್ಣಾ ಮೇಲ್ದಂಡೆಯ ಯೋಜನೆ. ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ಉತ್ತರ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕರಿಬಹುದು. ಉತ್ತರ ಕರ್ನಾಟಕದಲ್ಲಿ ನೀರಾವರಿ ವ್ಯವಸ್ಥೆ ಇದೆ, ಅಲ್ಲಿ ಸಾಕಷ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಇವು ಸಾಕಷ್ಟು ಆಹಾರ ಬೆಳೆಗಳನ್ನು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕೃಷ್ಣಾ ನದಿಯ ಒಂದು ಪ್ರಮುಖವಾದಂತಹ ಕೊಡುಗೆ ಹಾಗೂ ಅದರ ಉಪನದಿಗಳು ಕೂಡ ಸಾಕಷ್ಟು ಇವತ್ತು ಬೆಳೆಗೆ ಅವಕಾಶವನ್ನ ಮಾಡಿಕೊಟ್ಟಿರೋದನ್ನ ನೋಡ್ಬೋದು. ಈ ಯೋಜನೆಯು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವ 2 ಅಣೆಕಟ್ಟೆಗಳು ಮತ್ತು 1 ವಿದ್ಯುತ್ ಕಾರ್ಯಗಳನ್ನ ಕೇಂದ್ರವನ್ನ ಇದು ತೆರೆದಿದೆ. ಸೊ ಇದು ಕೂಡ ತನ್ನದೇ ಆದಂತಹ ಒಂದು ಪ್ರಮುಖ ಉದ್ದೇಶವನ್ನ ಹೊಂದಿದೆ. ಒಂದು ನೀರಾವರಿ ಪೂರೈಕೆ, ಕುಡಿಯುವ ನೀರು ಸರಬರಾಜು ಮತ್ತು ಜಲವಿದ್ಯುತ್ ಶಕ್ತಿ ತಯಾರಿಕೆಗಳು ಈ ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು. ನೋಡಿ, ನಿಮ್ಗೆ ಕಾಣ್ತಾ ಇದೆ ಆಲಮಟ್ಟಿ ಒಂದು ಕ್ಯಾನಲ್ಸ್, ಇಲ್ಲಿರುವಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಮುಖವಾದಂತಹ ಒಂದು ಚಿತ್ರ ನಿಮಗೆ ಕಾಣ್ತಾ ಇದೆ. ಸೊ ಅಲ್ಲಿ ನಿಮಗೆ ಭೂಪಟದಲ್ಲಿ ಎಲ್ಲಿರುವಂಥದ್ದು ಆಲಮಟ್ಟಿ ಒಂದು ಜಲಾಶಯ ಅನ್ನೋದನ್ನು ಕೂಡ ನಿಮಗೆ ತೋರಿಸಲಾಗ್ತಾ ಇದೆ. ನೋಡಿ, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವಂತಹ ಆಲಮಟ್ಟಿ ಗ್ರಾಮದ ಬಳಿ ಆಲಮಟ್ಟಿ ಅಣೆಕಟ್ಟೆ ಮತ್ತೆ ಶೋರಾಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿರುವ ನಾರಾಯಣಪುರ ಅಣೆಕಟ್ಟೆಯನ್ನ ಇಲ್ಲಿ ಕಟ್ಟಲಾಗಿದೆ. ಸೊ ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಹಾಗೂ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳು ಈ ಯೋಜನೆಯ ಉಪಯೋಗವನ್ನ ಪಡ್ಕೊಳ್ತಾ ಇದೆ. ಯಾವ ಯೋಜನೆ ಉಪಯೋಗಗಳನ್ನ? ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆ ಇದೆಯಲ್ಲ ಅದರ ಉಪಯೋಗಗಳನ್ನ ಇದು ಪಡ್ಕೊಳ್ತಾ ಇರೋದನ್ನ ನೋಡ್ಬೋದು. ನೆಕ್ಸ್ಟ್ 6ನೇದು ಮತ್ತೊಂದು ಕೋಸಿ ನದಿ ಯೋಜನೆ. ಇದೊಂದು ಅಂತಾರಾಷ್ಟ್ರೀಯ ಯೋಜನೆ. ಯಾಕೆ ಇದನ್ನ ಅಂತಾರಾಷ್ಟ್ರೀಯ ಯೋಜನೆ ಅಂತ ಕರಿತೇವೆ ಅಂದ್ರೆ, ಭಾರತ ಮತ್ತು ನೇಪಾಳ ದೇಶಗಳ, ನಮ್ಮ ದೇಶ ಮತ್ತು ನಮ್ಮ ನೆರೆಯ ದೇಶವಾದಂತಹ ನೇಪಾಳ ದೇಶಗಳ ಒಂದು ಸಂಯುಕ್ತದಿಂದ ನಿರ್ಮಾಣಗೊಂಡಿರುವಂತಹ ಒಂದು ಯೋಜನೆ. ಸೊ ಅದಕ್ಕೆ ಇದನ್ನ ಅಂತಾರಾಷ್ಟ್ರೀಯ ಯೋಜನೆ ಅಂತ ಕರಿತೇವೆ. ಕೋಸಿ ನದಿಗೆ ಹನುಮಾನ್ ನಗರ ಎಲ್ಲಿ ಬರೋದಂದ್ರೆ ನೇಪಾಳದ ಹತ್ರ ಬರುವಂತಹ ಬಳಿ ಒಂದು ಅಣೆಕಟ್ಟೆಯನ್ನ ನಿರ್ಮಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಮೀನುಗಾರಿಕೆ, ಇದೇ ಒಂದು ಉದ್ದೇಶವನ್ನ ಇದು ಕೂಡ ಹೊಂದಿದೆ. ಈ ಯೋಜನೆಯು ಭಾರತದಿಂದ ನಿರ್ಮಾಣವಾಗಿದ್ದರೂ ಅದರ ಅನುಕೂಲವನ್ನ ಭಾರತ ಮತ್ತು ನೇಪಾಳ ದೇಶಗಳೆರಡೂ ಕೂಡ ಪಡ್ಕೊಳ್ತಾ ಇವೆ. ಜೊತೆಗೆ ಭಾರತ ಸರ್ಕಾರನು ಕೂಡ ಸಾಕಷ್ಟು ಒಂದು ಸಹಾಯವನ್ನ ಮಾಡ್ತಾ ಇದೆ, ಜೊತೆಗೆ ನೇಪಾಳನು ಕೂಡ ಸಹಾಯ ಮಾಡ್ತಾ ಇರೋದ್ರಿಂದ ಎರಡೂ ದೇಶಗಳು ಈ ಯೋಜನೆಯಿಂದ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇದೆ. ನೋಡಿ, ಕೋಸಿ ನದಿ ನಿಮಗೆ ಕಾಣ್ತಾ ಇರುವಂತಹ ಒಂದು ಚಿತ್ರಣ. ನೆಕ್ಸ್ಟ್ 7ನೇದು ರಿಹಾದ್ ಯೋಜನೆ. ಇದು ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ. ಉತ್ತರ ಪ್ರದೇಶದ ಪ್ರಮುಖವಾದಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದನ್ನ ರಿಹಾದ್ ನದಿಗೆ, ಅಂದ್ರೆ ಅದು ಸೋನೆ ನದಿಯ ಪ್ರಮುಖವಾದಂತಹ ಉಪನದಿ ಅಂತ ಕರಿಬಹುದು, ಆ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟೆ. ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳಿಗೆ ಈ ಯೋಜನೆಯ ಉದ್ದೇಶಗಳನ್ನ ಪಡ್ಕೊಂಡಿದೆ. ಈ ಯೋಜನೆಯಿಂದ ನಿರ್ಮಾಣವಾದ ಜಲಾಶಯದ ಮತ್ತೊಂದು ಹೆಸರು ಗೋವಿಂದ ವಲ್ಲಭ ಪಂತ್ ಸಾಗರ ಅಂತಾನೂ ಕೂಡ ಕರಿತೇವೆ. ಅದು ರಿಹಾದ್ ಯೋಜನೆಯ ಮತ್ತೊಂದು ಹೆಸರು. ನೋಡಿ, ರಿಹಾದ್ ಯೋಜನೆಯಲ್ಲಿ ಕಾಣ್ತಾ ಇರುವಂತದ್ದು ಉತ್ತರ ಪ್ರದೇಶ್ ಕಾಣಿಸ್ತಿದೆಯಲ್ಲ, ಅದರ ಒಂದು ಅಣೆಕಟ್ಟೆ. ನೆಕ್ಸ್ಟ್ 8ನೇದು ನಾಗಾರ್ಜುನ ಸಾಗರ. ಈ ಯೋಜನೆಗೆ ಸಂಬಂಧಿತ ಅಣೆಕಟ್ಟೆಯನ್ನ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಉತ್ಪಾದನೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳು. ನೋಡಿ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮಧ್ಯ ಭಾಗದಲ್ಲಿ ನಿರ್ಮಾಣ ಆಗಿದೆ. ನಿಮಗೆ ಗೊತ್ತಿರುವಂತಹ ವಿಷಯ, ಒಂದು ಪ್ರಮುಖವಾದಂತಹ ವಿಷಯವನ್ನು ಹೇಳ್ತೇನೆ ನೋಡಿ. ನಾಗಾರ್ಜುನ ಸಾಗರ ಯೋಜನೆ, ಇದರ ಬಲದಂಡ ಕಾಲುವೆಗೆ ಜವಾಹರಲಾಲ್ ನೆಹರು ಕಾಲುವೆ ಎಂದು, ಎಡದಂಡ ಕಾಲುವೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ,
ನೋಡಿ, ಎರಡು ಭಾಗ ಇದೆ. ಅದರ ಬಲದಂಡದ ಒಂದು ಕಾಲುವೆಗೆ ಜವಾಹರ್ಲಾಲ್ ನೆಹರು ಅಂತ ಕರೆದ್ರೆ, ಎಡದಂಡೆಯ ನಾಲೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತಾನೂ ಕೂಡ ಕರಿತೇವೆ. ಇದನ್ನ ನಾವು ಒಡಿಸ್ಸಾದ ಕಣ್ಣೀರಿನ ನದಿ ಅಂತಾನೂ ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಇದಿಷ್ಟು ಪ್ರಮುಖವಾದಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಮತ್ತು ಅದರ ಉಪಯೋಗ. ಪ್ರತಿಯೊಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ವಿವಿಧ ಉದ್ದೇಶಗಳಿಗೆ ನಿರ್ಮಾಣಗೊಂಡಿರೋದ್ರಿಂದ ಆ ಒಂದು ಯೋಜನೆಯನ್ನು ನಾವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಕರಿತೇವೆ. ಇದರಿಂದ ಒಟ್ಟಾರೆಯಾಗಿ ನೀರಾವರಿ ಪೂರೈಕೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಸಾಕಷ್ಟು ಒಂದು ಕೈಗಾರಿಕೆಗಳಿಗೆ ನೀರಿನ ಅವಶ್ಯಕತೆ ಇಲ್ಲಿ ಇದೆ ಅಂತ ಹೇಳ್ಬೋದು. ಇದಿಷ್ಟು ಅರ್ಥ ಆಗಿದೆಯಲ್ಲ ಮಕ್ಕಳೇ? ಸೊ ಹಾಗಾದರೆ ಮನೆಗೆಲಸದ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾ ಹೋಗ್ತೇನೆ. ಇದಕ್ಕೆ ಉತ್ತರವನ್ನು ನೀವು ಬರ್ಕೊಂಡು ಬರಬೇಕು. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಹಿರಾಕುಡ್ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಕೋಸಿ ಯೋಜನೆಯನ್ನು ಡ್ಯಾಶ್ ಮತ್ತು ಡ್ಯಾಶ್ ದೇಶಗಳ ಸಂಯುಕ್ತ ಯೋಜನೆ ಆಗಿದೆ. ಕೆಳಗಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದರೇನು? ಹಾಲಮಟ್ಟಿ ಯೋಜನೆಯ ಕುರಿತು ಟಿಪ್ಪಣಿ ಬರೆಯಿರಿ. ಬರ್ಕೊಂಡಿದ್ದೀರಲ್ವಾ? ಧನ್ಯವಾದಗಳು.